ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಕೇವಲ 2 ಸಾಮಗ್ರಿಗಳಲ್ಲಿ ಗಿಣ್ಣದ ಹಾಲು ಇಲ್ಲದೇ ಇದ್ದರೂ ಕೂಡ ಪರ್ಫೆಕ್ಟಾಗಿ ಗಿಣ್ಣು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಮೊದಲೇ ತುಂಬ ವಿಡಿಯೋಗಳಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದು ಕೂಡ ಗಿಣ್ಣದ ಹಾಲು ಇಲ್ಲದೇ ಇದ್ದರೂ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಕೇವಲ 2 ಸಾಮಗ್ರಿಗಳಲ್ಲಿ ಮತ್ತು ಇನ್ನೂ ಸುಲಭವಾದ ವಿಧಾನದಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದ್ಸರಿ ಈ ವಿಧಾನದಲ್ಲಿ ಗಿಣ್ಣು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ರೊಟ್ಟಿ, ದೋಸೆ, ಚಪಾತಿ ಜೊತೆ ತಿನ್ನಬಹುದು ಅಥವಾ ಹಾಗೆ ಕೂಡ ತಿನ್ನಬಹುದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಕೇವಲ 2 ಸಾಮಗ್ರಿಗಳಲ್ಲಿ ತುಂಬ ಸುಲಭವಾದ ವಿಧಾನದಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ 3 ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ ಅಥವಾ ಯಾವುದಾದ್ರೂ ಸ್ಟ್ಯಾಂಡ್ ಉಪಯೋಗಿಸ್ಕೊಳ್ಳಿ. ನಂತರ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ. ಇದೇ ಸಮಯದಲ್ಲಿ ಅರ್ಧ ಲೀಟರಷ್ಟು ಮೊಸರು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈಗ ನಂದಿನಿಯಲ್ಲಿ ಪ್ರೀಮಿಯಂ ಪ್ರೋಬಯೋಟಿಕ್ ಮೊಸರು ಅಂತ ಸಿಗ್ತಾ ಇದೆ. ಈ ಮೊಸರು ತುಂಬ ಗಟ್ಟಿ ಇರುತ್ತೆ, ಹಾಗೆ ಹುಳಿ ಇರೋದಿಲ್ಲ. ಹಾಗೆ ಈ ಮೊಸರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ, ಜೀರ್ಣಕ್ರಿಯೆಗೆ ಅನುಕೂಲ ಆಗುತ್ತೆ ಮತ್ತು ಮೂಳೆಗಳು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಈ ಮೊಸರನ್ನೇ ಉಪಯೋಗಿಸ್ಕೊಳ್ಳಿ. ನೋಡಿ, ಮೊಸರು ತುಂಬ ಗಟ್ಟಿ ಇರುತ್ತೆ ಮತ್ತು ಸಿಹಿ ಇರುತ್ತೆ, ಹುಳಿ ಇರೋದಿಲ್ಲ. ನೀವು ಮನೆಯಲ್ಲಿರುವಂಥ ಮೊಸರು ಉಪಯೋಗಿಸ್ತೀರಾ ಅಂತಂದರೆ ಬಟ್ಟೆಯಲ್ಲಿ ಶೋಧಿಸಿಟ್ಕೊಳ್ಳಿ. ಅಂದರೆ ತೆಳುವಾದ ಮೊಸರು ಇರುತ್ತೆ ನೋಡಿ, ಅದರಲ್ಲಿರುವಂಥ ನೀರಿನಂಶ ಹೋಗಬೇಕು. ಅದಕ್ಕೋಸ್ಕರ ತೆಳುವಾದ ಬಟ್ಟೆಯಲ್ಲಿ ಶೋಧಿಸಿಟ್ಕೊಳ್ಳಿ. ಈ ರೀತಿ ಮೊಸರು ಗಟ್ಟಿಯಾದ ನಂತರ ಅಷ್ಟೇ ಉಪಯೋಗಿಸ್ಕೊಳ್ಳಿ. ಈಗ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೊಸರಲ್ಲಿ ಸಣ್ಣ ಪುಟ್ಟ ಗಂಟುಗಳಿರುತ್ತಲ್ಲ, ಅದೆಲ್ಲ ಒಡ್ಕೋಬೇಕು. ಅದಕ್ಕೋಸ್ಕರ ಒಂದು ಅರ್ಧ ನಿಮಿಷ ಈ ರೀತಿ ಒಂದ್ಸರಿ ಬೀಟ್ ಮಾಡ್ಕೊಳ್ಳಿ. ಈ ರೀತಿ ವಿಸ್ಕರ್ ಇಲ್ಲ ಅಂತಂದರೆ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬಹುದು. ನಂತರ ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಸೂಪರ್ ಮಾರ್ಕೆಟಲ್ಲಿ ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ ಮಿಲ್ಕ್ ಅಂತ ಕೇಳಿದ್ರೆ ಖಂಡಿತ ಸಿಗುತ್ತೆ. ಒಂದ್ಸರಿ ತಂದಿಟ್ಕೊಂಡ್ರೆ ಸಾಕು, ನೀವು 6 ತಿಂಗಳು ತನಕ ಉಪಯೋಗಿಸಬಹುದು. ಯಾವಾಗ ಬೇಕು ಆವಾಗ ಈ ರೀತಿ ತಕ್ಷಣವೇ ಗಿಣ್ಣು ಮಾಡ್ಕೋಬಹುದು. ಈಗ ನಿಧಾನಕ್ಕೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಿಡ್ ಓಪನ್ ಮಾಡಿದ ನಂತರ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಆವಾಗ 3 ರಿಂದ 6 ತಿಂಗಳು ತನಕ ಉಪಯೋಗಿಸಬಹುದು. ಈಗ ಈ ಕಂಡೆನ್ಸ್ ಮಿಲ್ಕ್ನ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, 1 ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ನ ತೆಗೆದಿಟ್ಕೊಂಡಿದ್ದೀನಿ. ನೀವು ಸಿಹಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕಂಡೆನ್ಸ್ ಮಿಲ್ಕ್ನ ಉಪಯೋಗಿಸಬಹುದು. ಈಗ ಸ್ವಲ್ಪನೇ ಕಂಡೆನ್ಸ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಈ ಗಿಣ್ಣು ಮಾಡಬೇಕಾದ್ರೆ ಬೆಲ್ಲ ಮತ್ತು ಸಕ್ಕರೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಕಂಡೆನ್ಸ್ ಮಿಲ್ಕಲ್ಲೇ ಸಕ್ಕರೆ ಅಥವಾ ಬೆಲ್ಲ ಹಾಕಿರ್ತಾರೆ, ಹಾಗಾಗಿ ಮತ್ತೆ ಸಕ್ಕರೆ ಏನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಈಗ ಉಳಿದಿರುವಂಥ 1/4 ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ. ನಂತರ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈ ಕಂಡೆನ್ಸ್ ಮಿಲ್ಕ್ ಮೊಸರಲ್ಲಿ ಎಲ್ಲ ಕಡೆ ಬೆರಿಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಮಿಶ್ರಣನ ರುಚಿ ನೋಡ್ತಾ ಇದ್ದೀನಿ. ನಿಮ್ಗೇನಾದರೂ ಸಪ್ಪೆ ಅನಿಸಿದ್ರೆ ಮತ್ತೆ 1-2 ರಿಂದ 3 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳಿ. ರುಚಿ ಪರ್ಫೆಕ್ಟ್ ಆಗಿದೆ, ಸಿಹಿ ಕರೆಕ್ಟಾಗಿದೆ ಅಂತಂದರೆ ಮತ್ತೆ ಕಂಡೆನ್ಸ್ ಮಿಲ್ಕ್ ಹಾಕೋ ಅವಶ್ಯಕತೆ ಇಲ್ಲ. ಈಗ ಸ್ವಲ್ಪ ಸಪ್ಪೆ ಆಗಿದೆ, ಅದಕ್ಕೋಸ್ಕರ 3 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಸಿಹಿ ಪರ್ಫೆಕ್ಟ್ ಆಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳಿ. ಈಗ ನೋಡಿ, ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯದಾಗಿ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಹೆಚ್ಚಾಗುತ್ತೆ. ಬೇಕಿದ್ರೆ ಉಪಯೋಗಿಸಿ, ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈ ರೀತಿ ಗಿಣ್ಣು ಮಾಡಲಿಕ್ಕೆ ಕೇವಲ 2 ವಸ್ತು ಇದ್ದರೆ ಸಾಕು, ಮೊಸರು ಮತ್ತು ಕಂಡೆನ್ಸ್ ಮಿಲ್ಕ್ ಇದ್ದರೆ ಸಾಕಾಗುತ್ತೆ. ಈಗ ಮಿಶ್ರಣ ರೆಡಿಯಾಗಿದೆ. ತಕ್ಷಣವೇ ಈ ರೀತಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾವುದಾದ್ರೂ ಟಿಫನ್ ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸ್ನೇ ಉಪಯೋಗಿಸ್ಕೊಳ್ಳಿ. ಈಗ ನೀಟಾಗಿ ಲಿಡ್ ಕ್ಲೋಸ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈಗ ನೀರು ಕೂಡ ಬಿಸಿಯಾಗಿದೆ. ನೀರು ಬಿಸಿಯಾದ ತಕ್ಷಣವೇ ಈ ಬಾಕ್ಸ್ನ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಇಟ್ಟಿದ್ದೀನಿ. ಹಾಗೆ ಲಿಡ್ ಕ್ಲೋಸ್ ಮಾಡಿ 25 ರಿಂದ 35 ನಿಮಿಷ ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇಲಿಗಿಟ್ಕೊಳ್ಳಿ. ದೊಡ್ಡ ಸ್ಟವ್ ಆದರೆ ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಸಣ್ಣ ಸ್ಟವ್ ಆದರೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಲಿಗಿಟ್ಕೊಳ್ಳಿ. ಈಗ ನೋಡಿ, 35 ನಿಮಿಷ ಆಗಿದೆ. ನಿಧಾನಕ್ಕೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಗಿಣ್ಣು ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಚಾಕು ಹಾಕೊಳ್ಳಿ. ಚಾಕು ಹಾಕಿದ್ರೆ ಗಿಣ್ಣು ಚಾಕುಗೆ ಅಂಟಬಾರ್ದು, ಆವಾಗ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಅಕಸ್ಮಾತ್ ಚಾಕುಗೆ ಈ ಗಿಣ್ಣು ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಲಿಗಿಟ್ಕೊಳ್ಳಿ. ಈಗ ನೋಡಿ, ಗಿಣ್ಣು ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪ ತಣ್ಣಗಾದ ನಂತರ ನಿಧಾನಕ್ಕೆ ಬಾಕ್ಸ್ನ ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಬಾಕ್ಸ್ನ 1/4 ಗಂಟೆ ಕಾಲ ಫ್ರೀಸರಲ್ಲಿ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ, ಆವಾಗ ಬೇಗ ತಣ್ಣಗಾಗುತ್ತೆ. ನೀವು ಫ್ರಿಜ್ಜಲ್ಲಾದರೂ ಇಟ್ಟು ತಣ್ಣಗೆ ಮಾಡ್ಕೋಬಹುದು ಅಥವಾ ಹೊರಗಡೆ ಇಟ್ಟು ಕೂಡ ತಣ್ಣಗೆ ಮಾಡ್ಕೋಬಹುದು. ನಾನು ಫ್ರೀಸರಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಂಡಿದ್ದೀನಿ, ಆವಾಗ ಬೇಗ ತಣ್ಣಗಾಗುತ್ತೆ ಮತ್ತು ಇನ್ನೂ ಗಟ್ಟಿಯಾಗಿ ಪೀಸಸ್ಗಳು ಬರುತ್ತೆ ಅಂತಷ್ಟೇ. ಈಗ ತಣ್ಣಗಾದ ನಂತರ ಅಷ್ಟೇ ಫ್ರೀಸರಿಂದ ಹೊರಗಡೆ ಎತ್ತಿಟ್ಕೊಂಡು ಈ ರೀತಿ ಚಾಕುಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ನಿಧಾನಕ್ಕೆ ಈ ಪೀಸಸ್ಗಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಗಿಣ್ಣು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಗಿಣ್ಣದ ಹಾಲು ಹಾಕಿದ್ರೆ ಯಾವ ರೀತಿ ಗಿಣ್ಣು ಇರುತ್ತೆ ಅದೇ ರೀತಿ ಈ ಗಿಣ್ಣು ಕೂಡ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಅದು ಕೂಡ ಕೇವಲ 2 ಸಾಮಗ್ರಿಗಳಲ್ಲಿ, ಹಾಗೆ ಇನ್ನೂ ಸುಲಭವಾದ ವಿಧಾನದಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಈ ಗಿಣ್ಣುನ ನೀವು ರೊಟ್ಟಿ, ಚಪಾತಿ ಮತ್ತು ದೋಸೆ ಜೊತೆ ಕೂಡ ತಿನ್ನಬಹುದು, ಅಥವಾ ಹಾಗೆ ಕೂಡ ತಿನ್ನಬಹುದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಈಗ ಮಾಡಿಟ್ಟಂಥ ಗಿಣ್ಣನ ಈ ರೀತಿ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಗಿಣ್ಣನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಕೇವಲ 2 ಸಾಮಗ್ರಿಗಳಲ್ಲಿ, ಹಾಗೆ ಇನ್ನೂ ಸುಲಭವಾದ ವಿಧಾನದಲ್ಲಿ ಗಿಣ್ಣು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ. ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.